ಬಾಳಿನ ದಾರಿ ಅಥವಾ ಸಂಸಾರ ನೌಕೆ. ಧರ್ಮಣ್ಣ ತಾನು ಮದುವೆಯಾಗಿ ತನ್ನ ತಮ್ಮಂದಿರು ಚಿಕ್ಕ ವಯಸ್ಸಿನಲ್ಲಿ ಎಲ್ಲಿ ಅನಾಥರಾಗ್ತಾರೋ ಅಂತ, ನನ್ನ ಮಕ್ಕಳಾದ್ರೆ ನನ್ನ ತಮ್ಮಂದಿರು ಅವರ ಜೀವನ ಬೀದಿ ಪಾಲಾಗುತ್ತೆ ಅಂತೇಳಿ ತನ್ನ ಜೀವನವನ್ನೇ ಮುಡಿಪಾಗಿಟ್ಟ ಧರ್ಮಣ್ಣನ ಪಾತ್ರದಲ್ಲಿ ಮಂಜುನಾಥ್ ಎಸ್ವಿ. ಬಾಳಂದು ನಂದನ ಅನುರಾಗ ಬಂಧನ, ಅನುರಾಗ ಬಂಧನ, ಬಾಳೊಂದು ನಂದನ ಅನುರಾಗ ಬಂಧನ, ಸವಿಜೇನಿನ ಸಿರಿಜೇನಿನ ಸರನ, ಬಾಳೊಂದು ನಂದನ. ಈ ಅಣ್ಣ ತಮ್ಮ ಬಾಂಧವ್ಯ ನೋಡಿ ಈ ಊರಿನ ಜನ ಇದ್ದರೆ ಧರ್ಮಣ್ಣ ತಮ್ಮ ತರ ಇರಬೇಕು ಅಂತ ಮಾತಾಡ್ಕೊಳ್ಬೇಕು. ಗೊತ್ತಾಯ್ತಾ? ವಿನಯ್ ಸಭ್ಯಸ್ಥ, ವಿಶಾಲ ಹೃದಯಕ್ಕೆ ಉಳ್ಳ ವಿನಯ್. ಎಲ್ಲಿ ನಾನಾದರೂ ನನ್ನ ಅಣ್ಣನ ಮಾತು ಕೇಳಿದ್ರೆ, ಕೇಳದೆ ಧಿಕ್ಕರಿಸಿದ್ರೆ ನನ್ನ ಅತ್ತಿಗೆ ನನ್ನ ಅಣ್ಣ ದೇವರು ಅಂತ ತಿಳ್ಕೊಂಡಿರೋರು ಆತ. ವಿದ್ಯಾಭ್ಯಾಸ ಕೊಟ್ಟಂತ ಅಣ್ಣ ಹತ್ತಿಗೆರಿಗೆ ತಂದೆ ತಾಯಿ ಸ್ಥಾನವನ್ನು ಕೊಟ್ಟಂತ ವಿನಯ್ ಕಥಾನಾಯಕನ ಪಾತ್ರದಲ್ಲಿ ಚಂದ್ರಶೇಖರ್ ಎಸ್.ಎಂ. ಪಟೇಲ. ಆ ಕರ್ಣನಂತೆ ನೀದಾನಿಯಾರೆ ಇನ್ನೊಂದು ಜೀವಕ್ಕೆ ಆಧಾರವಾದೆ, ಆ ಕರ್ಣನಂತೆ ನೀದಾನಿಯಾರೆ ಇನ್ನೊಂದು ಜೀವಕ್ಕೆ ಆಧಾರವಾದೆ, ಆ ಕರ್ಣನಂತೆ. ದೀಪ, ನನ್ನ ಬದುಕಲ್ಲಿ ಇಷ್ಟು ಬೇಗ ನನ್ನಿಂದ ದೂರ ಆಗುತ್ತೆ ಅಂತ ನಾನು ಬಯಸಿರ್ಲಿಲ್ಲ. ಯಾಕೆ ನನಗೆ ಈ ರೀತಿ ಮಾಡಿದೆ? ಇಷ್ಟು ಬೇಗ ನನ್ನಿಂದ ದೂರ ಆಗ್ಬಿಟ್ಟಿರ ದೀಪ. ವಿಷ ಈತನು ಕೂಡ ಧರ್ಮಣ್ಣನ ತಮ್ಮ. ಹುಟ್ಟುತ್ತಾ ಅಣ್ಣ ತಮ್ಮಂದಿರು ಬೆಳೆಯುತ್ತಾ ದಾಯಾದಿಗಳು ಅನ್ನುವ ಹಾಗೆ ಪಕ್ಕಕ್ಕೆ ಹೆಂಡತಿ ಬಂದಾಗ ಅತ್ತಿಗೆ ಅಣ್ಣನೇ ಧಿಕ್ಕರಿಸುವ ಈ ಹೆಂಡತಿಯ ತಾಳಕ್ಕೆ ತಕ್ಕಂತೆ ಕುಣಿಯೋ ಗುಲಾಮ ಗಂಡ ವಿಶಾಲ್ ಕಥಾನಾಯಕನ ಪಾತ್ರದಲ್ಲಿ ನಿಖಿಲ್ ಗೌಡ. ಎಸ್, ಸ್ನೇಹಕ್ಕೆ ಸ್ನೇಹ, ಪ್ರೀತಿಗೆ ಪ್ರೀತಿ, ಸ್ನೇಹಕ್ಕೆ ಸ್ನೇಹ, ಪ್ರೀತಿಗೆ ಪ್ರೀತಿ. ನಾನು ಸ್ನೇಹ ಜೀವಿ, ನೀನು ಸ್ನೇಹ ಜೀವಿ, ಲೋಕದಲ್ಲಿ ಸ್ನೇಹ ಜೀವಿ, ಆಡುವರು ಪ್ರೇಮ ಜೀವಿ. ನಾನು ಸ್ನೇಹ ಜೀವಿ, ನೀನು ಸ್ನೇಹ ಜೀವಿ, ಲೋಕದಲ್ಲಿ ಸ್ನೇಹ ಜೀವಿ, ಆಡುವರು ಪ್ರೇಮ ಜೀವಿ. ಸ್ನೇಹ ಜಿಂದಾಬಾದ್, ಪ್ರೀತಿ ಜಿಂದಾಬಾದ್. ಶ್ರೀರಾಮಚಂದ್ರನಂತ ಅಣ್ಣ, ಸೀತಾ ಮಾತೆಯಂತ ಅತ್ತಿಗೆ ನಮ್ಮ ಪಾಲಿಗೆ ಸಿಕ್ಕಿರುವಾಗ ನಾವೇ ಭಾಗ್ಯವಂತರು. ಇಂಥ ಭಾಗ್ಯ ಎಲ್ರಿಗೂ ಸಿಗಲ್ಲ. ಕಾರ್ತಿಕ್ ಈತ ತಂಗಿರೇ ನನ್ನ ಸರ್ವಸ್ವ ಎಂದು ತಿಳಿದುಕೊಂಡಿರ್ತಾನೆ. ಈಗಿನ ಕಾಲದಲ್ಲಿ
ಎಲ್ಲಿ ಅಕ್ಕ ತಂಗಿಯರು ಮನೆಯಿಂದ ಆಚೆಗೆ ಹೋದ್ರೂ ಸಾಕು ಅನ್ನುವಂಥ ಕಾಲದಲ್ಲಿ ತನ್ನ ಜೀವನವನ್ನೇ ಮುಡಿಪಾಗಿಟ್ಟು ತಾನು ಮದುವೆಯಾಗದೆ ತಂಗಿಯರ ಬಾಳಿಗೆ ಏಳಿಗೆಗಾಗಿ ಶ್ರಮಿಸಿದ ಕಾರ್ತಿಕ್ ಪಾತ್ರದಲ್ಲಿ ಕಿಶೋರ್ SM. ತಂಗಿಯೇ ತಂಗಿಯೇ ನನ್ನ ಮುದ್ದು ತಂಗಿಯೇ, ಅಣ್ಣನ ಬೆನ್ನಿನ ಕೂಸುಮರಿ ಗೊಂಬೆಯೇ, ಮನ್ನಿಸು ಇಲ್ಲವೇ ದಂಡಿಸು, ಮನ್ನಿಸು ಇಲ್ಲವೇ ದಂಡಿಸು. ದೀಪ, ವಿದ್ಯೆ ಎನ್ನುವುದು ಒಂದು ದೊಡ್ಡ ಸಾಗರವಿದ್ದಂತೆ. ಅಹಂಕಾರ ಅಹಂಭಾವವನ್ನು ಬಿಟ್ಟು ಆ ವಿದ್ಯೆಯನ್ನು ಬಳಸ್ಕೊಳ್ಬೇಕು. ಆಗ್ಲೇ ತಾಯಿ ಆ ವಿದ್ಯಾ ಸರಸ್ವತಿ ನಮ್ಗೆ ಒಲಿಯೋದು. ಗೊಂಡ, ಓಹೋ ಡೈರೆಕ್ಟರ್ ಗುಂಡ. ಬೆಂಗಳೂರಿಂದ ಸಂಕ್ಲಿಗೆರೆಗೆ ಸಿನಿಮಾ ಮಾಡೋದು ಬಿಟ್ಟು ಹುಡುಗಿಗೆ ಡ್ಯಾನ್ಸ್ ಕಲಿಸ್ತೀನಿ ಅಂತೇಳಿ ಅವಳನ್ನೇ ಬಲೆಗೆ ಬೀಳಿಸ್ಕೊಂಡ ಭೂಪ. ಈ ಗುಂಡನ ಪಾತ್ರದಲ್ಲಿ ಕೃಷ್ಣಾಚಾರಿ SV. ಈ ದೇಶ ಚೆನ್ನ, ಈ ಮಣ್ಣು ಚಿನ್ನ, ಎಲ್ಲೂ ನಾ ಕಾಣೆನಲ್ಲ ಇಂಥ ಚಂದ ಇಂಥ ಅಂದ, ನಮ್ಮ ನಾಡಿಗೆ ಸಾಟಿ ಇಲ್ಲ. ಈ ದೇಶ ಚೆನ್ನ, ಈ ಮಣ್ಣು ಚಿನ್ನ. ಹಾಯ್, ಹಲೋ ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್. ಯಾರು ಅಂತ ಗೊತ್ತಾಯ್ತಾ? ನೋಡಿದ್ರೆ ಗೊತ್ತಾಗಿರ್ಬೇಕಿತ್ತಲ್ಲ. ನೋಡಿದ್ಮೇಲೆ ನಾನು ಗಾಂಧಿನಗರದ ಫೇಮಸ್ ಡೈರೆಕ್ಟರ್ ಗುಂಡ, ಡೈರೆಕ್ಟರ್ ಗುಂಡ. ಕಾನ್ಸ್ಟೇಬಲ್ ಕಸ್ತೂರಿ ಪಾಪ ಅವರಪ್ಪ ನನ್ನ ಮಗ ಪೊಲೀಸ್ ಕೆಲ್ಸಕ್ಕೆ ಹೋದ್ರೆ ಏನೋ ಸಾಯಿ ಕಟ್ತಾರೆ ನನಗೆ ಆಶ್ರಯ ಆಗ್ತಾನೆ ಅಂತಾನೆ. ಈ ಪುಣ್ಯಾತ್ಮ ಪೊಲೀಸ್ ಡ್ಯೂಟಿ ಮಾಡೋದು ಬಿಟ್ಟು ತನ್ನೆಂಟಿಗೆ ಮೈಸೂರು ಪಾಕ್ ತಕೋದು ಕೊಡೋದು ಬಿಟ್ಟು ಹುಡುಗಿ ಬಲೆಗೆ ಬಿದ್ರೆ ಏನಾಗುತ್ತೆ ಇವನು ಪಜಿತಿ. ಕಾನ್ಸ್ಟೇಬಲ್ ಕಸ್ತೂರಿ ಪಾತ್ರದಲ್ಲಿ ವಿನಯ್ ಕುಮಾರ್ ಹಾಸನ್. ದೇಶಕ್ಕತೆ ಇಷ್ಟ ಕಣಮ್ಮ, ನೀ ಚಿಂತೆ ಮಾಡಿಲ್ಲ ಬಾಗಿಲಮ್ಮ. ದೇಶಕ್ಕತೆ ಇಷ್ಟ ಕಣಮ್ಮ, ನೀ ಚಿಂತೆ ಮಾಡಿಲ್ಲ ಬಾಗಿಲಮ್ಮ. ನ್ಯಾಯದ ಮನೆ ಈಗ್ಲು ಎರಡಂತೆ ಬಾಗ್ಲು, ನ್ಯಾಯದ ಮನೆ ಈಗ್ಲು ಎರಡಂತೆ ಬಾಗ್ಲು. ಮುಂದೆ ಹೋಗಿ ಹಿಂದೆ ಬರೋ ದೇಶಕ್ಕತೆ ಇಷ್ಟ ಕಣಮ್ಮ, ನೀ ಚಿಂತೆ ಮಾಡಿ ಲಾಭ ಇಲ್ಲಮ್ಮ. ಚೆನ್ನೆ, ನೀನು ಯಾವತ್ತು ನನಗೇ ಸ್ವಂತ ಆಗಬೇಕು. ಈ ಕಾನ್ಸ್ಟೇಬಲ್ ಕಸ್ತೂರಿ ಕರಾಮತ್ ಹೆಂಗೈತೆ ಅಂತ ನಿನಗೆ ತೋರಿಸ್ತೀನಿ. ತಿಪ್ಪೆ ಆಹಾ ಸುರಸುಂದರಾಂಗ ಅಲ್ಲ, ಸಾವುಕಾರ ರಾಮೇಗೌಡನ ಮನೇಲಿ ಗುಮಾಸ್ತರು ಮಾಡೋದು ಬಿಟ್ಟು ಹೋಗಿ ಹೋಗಿ ಹೆಣ್ಣಿಂದೆ ಬಿದ್ರೆ ಏನಾಗುತ್ತೆ ಇವನು ಪದ್ಧತಿ. ಮುಂದೆ ನೋಡೋಣ. ತಿಪ್ಪೆ ಪಾತ್ರದಲ್ಲಿ ಪ್ರಜ್ವಲ್ ಗೌಡ SD. ಹೈತರಿ ಲಕ್ಕಿ ಪಟ್ಟಿ ಜುಮ್ಮ, ಅಂತಿಂತ ಗಂಡು ನಾನಲ್ಲ, ನನ್ನಂತ ಬಂಡ ಯಾರಿಲ್ಲ. ಕನ್ನಡ ಭಾಷೆನೇ ನಮ್ ಜೀವ, ಕಾವೇರಿ ತಾಯಿನೇ ನಮ್ಮವ್ವ. ಈ ಮಣ್ಣೆಂದ್ರೆ ಚಿನ್ನ, ಇಲ್ಲುಡ್ಲು ನೂರನ್ನ. ನಡಿ ಚಂದ ನುಡಿ ಚಂದ, ಜನ ಚಂದ 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 ಗೆಳೆಯ. ಅಂತಿಂತ ಗಂಡು ನಾನಲ್ಲ. ಓಹೋ ಯಾರೇ ಕೂತಿರೋ ಜನತೆಗೆ ಗಂಡಸು ಹೆಂಗಸು ಅಂದೆ ಭೇದ ಭಾವ ಇಲ್ಲದೆ ನಮ್ಮ ಯಜಮಾನರು ಎಲ್ರಿಗೂ ಮಾಡ್ತಾರೆ. ಬಂದು ಮಾಡಿಸ್ಕೊಳ್ಳಿ ಸಹಾಯನ. ವೀರಭದ್ರ ಪಾಪ
ತನ್ನ ಜೀವನದಲ್ಲಿ ಅಣ್ಣ ತಂಗಿಯರೇ ಸರ್ವಸ್ವ, ಬಂಧುಗಳೇ ಸರ್ವಸ್ವ ಅಂತ ತಿಳಿದುಕೊಂಡಾಗ ಪ್ರವಾಸ ಸ್ಥಳಕ್ಕೆಂದು ಹೋದಾಗ ಭೀಕರ ಭೂಕಂಪದ ಅಲೆಗೆ ಸಿಕ್ಕಿ ಆ ಕುಟುಂಬ ನರಳುತ್ತೆ. ಏಕಾಂಗಿಯಾಗಿ ಹೋರಾಡುವಂತ ವೀರಭದ್ರನ ಪಾತ್ರದಲ್ಲಿ ರಾಜು SP ಅಲಿಯಾಸ್ ಆಟೋ ಚಂದು. ನೀನ ಭಗವಂತ, ನೀನ ಭಗವಂತ, ಜಗದುಪಕರಿಸಿ ನನಗಪಕರಿಸಿ ಜಗದೋದ್ಧಾರ ನೀನೇನ, 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 ನೀನ ಭಗವಂತ, ಹೇ ನೀನ ಭಗವಂತ. ಆಹಾ ಶಿವ ಶಿವ, ಏನಪ್ಪಾ ನಿನ್ನ ಪಾವಡ, ಎಲ್ಲಿಯೋ ಹುಟ್ಟಿ ಎಲ್ಲಿಯೋ ಬೆಳೆದು ಎಲ್ಲಿಂದ ಎಲ್ಲಿಗೋ ಸೇರಿಸ್ತೀಯಲ್ಲ ತಂದೆ. ಸಾಹುಕಾರ ರಾಮೇಗೌಡ ಬಡ್ಡಿಗೆ ಬಡ್ಡಿ ಚಕ್ರ ಬಡ್ಡಿ ತಿಂದ್ರೆ ಯಾರ್ದಾರ ಮನೆ ಹಾಳಾದ್ರೆ ತನ್ನ ಮನೆ ಹಾಳಾಗುತ್ತೆ ಅಂತ ಪಾಪ ಗೊತ್ತೇ ಇರೋದಿಲ್ಲ. ಆದ್ರೂ ವಯಸ್ಸು ಮುಪ್ಪಾಗಿದ್ರು ಅಬ್ಬಬ್ಬಬ್ಬ, ಹುಣಸೆ ಮರ ಮುಪ್ಪಾದ್ರು ಹುಣಸೆ ಹುಳಿ ಮುಪ್ಪ ಅನ್ನುವ ಹಾಗೆ ಹೆಣ್ಣೈಕ್ಳು ಕಂಡ್ರೆ ಜೊಲ್ಲು ಸೋರ್ಸುವ ಸಾಹುಕಾರ ರಾಮೇಗೌಡನ ಪಾತ್ರದಲ್ಲಿ ಸುರೇಶ್ ಗೌಡ ಅಷ್ಟೇ. IP ಇರಲಿ, IP ರನ್ನಿಂಗ್ ಇರಲಿ. ರಾಮೇಗೌಡ ಧರ್ಮಣ್ಣ, ಅಂದು ನಿನ್ನ ತಂದೆ ನನ್ನ ತಂದೆ ನಡೆಸುತ್ತಿದ್ದ ಕಳ್ಳಬಟ್ಟಿ ದಂಧೆಯ ವಿರುದ್ಧವಾಗಿ ಪ್ರತ್ಯಕ್ಷ ಸಾಕ್ಷಿ ಹೇಳಿ ನನ್ನ ತಂದೆಯನ್ನೇ ಜೈಲು ಚುನಾವ ಮಾಡಿದೆ. ಶ್ರೀ ವಿನಾಯಕ ಡ್ರಾಮಾ ಸೀನರಿ ಪ್ರೊಪೈಟರ್ ವನ್ನೇಗೌಡ್ರು. ಈ ನಾಟಕ ಸಂಗೀತ ಸಂಯೋಜನೆ ಸಿಂಧುಪುರವಳ್ಳಿ ಲೋಕೇಶ್ ಮೈಸೂರು. ಈ ನಾಟಕಕ್ಕೆ ವಸ್ತ್ರಾಲಂಕಾರ ಚೀರ್ನಳ್ಳಿ ಬಸವಣ್ಣ. ಒಂದು ಊರಿನಲ್ಲಿ ವಿಷ ಬೆರೆಸುವ ಒಬ್ಬೊಬ್ರು ಸೇರ್ಕೊಂಡ್ರೆ ಸಾಕು, ಆ ಊರು ನಾಶವಾಗುವುದರಲ್ಲಿ ಸಂಶಯನೇ ಇಲ್ಲ. ಉರ್ದೋನು ಮೆರೆದೋನು ಸತ್ತ ಅನ್ನುವಾಗೆ ಈತನ ಬಾಳು ಏನಾಗುವುದಕ್ಕೆ ಎನ್ನುವುದಕ್ಕೆ ಮುಂದೆ ನೋಡಿ. ವಿಷಕಂಠನ ಪಾತ್ರದಲ್ಲಿ ಮಂಜುನಾಥ್.
ಕದನ ಇವನೇ ಒಂದು ಕತ್ತಿ. ವಿಷ ವಿಷಕಂಠ. ಸಿರಿತನದ ಹಿರಿಮೆಯಲ್ಲಿ ಕಾಲ ಕಳೆಯುತ್ತಿರುವ ಲೇ ದೀಪ, ಸಮಯ ನೋಡಿ ಬೀಸುವೆ ನಿನಗೆ ಬಲೆಯನ್ನ. ಮಾಯಾ ಜಿಂಕೆಯಂತೆ ಮಾಯವಾಗಿ ನನ್ನ ಕಣ್ಣು ಮುಂದೆ ನರ್ತನ ಮಾಡಿ ನಿರ್ಮಲವಾಗಿದ್ದ ನನ್ನ ಮನಸ್ಸನ್ನ ಕದಡಿ ಅಲ್ಲೋಲ ಕಲ್ಲೋಲ ಮಾಡಿದ್ದಾಳೆ. ಆ ಮಾಯಾ ಜಿಂಕೆಯನ್ನು ನನ್ನ ತೋಳ್ ಬಂಧನದಲ್ಲಿ ಬಂಧಿಸಿ ಪರಮಾನಂದ ಪಡುವುದೇ ಈ ವಿಷಕಂಠನ ಉದ್ದೇಶ. ವಿಷಕಂಠ ವಿಷ. ಈ ನಾಟಕದ ಕಥಾನಾಯಕಿ ಸರಳ ಪಾತ್ರದಲ್ಲಿ ಸಾನಿಯಾ ಬೆಂಗಳೂರು. ಈ ನಾಟಕದ ಕಥಾನಾಯಕಿ ಹಾಗೂ ಖಳನಾಯಕಿ ಪಾತ್ರದಲ್ಲಿ ದೀಪಾ ತಾರಾ ಪಾತ್ರದಲ್ಲಿ ವಿಜಯಲಕ್ಷ್ಮಿ ಬೆಂಗಳೂರು. ಈ ನಾಟಕದ ಹಾಸ್ಯ ಪಾತ್ರಧಾರಿ ಚೆನ್ನಿ ಪಾತ್ರದಲ್ಲಿ ಲಕ್ಷ್ಮಿ ಮಂಡ್ಯ. ಈ ನಾಟಕದ ನರ್ತನದಲ್ಲಿ ಐಸು ಮಂಡ್ಯ. ಈ ನಾಟಕದ ಸುತ್ತ ವಿನಾಯಕ ಡ್ರಾಮಾ ಸೀನರಿ ಪ್ರೊಪ್ರೈಟರು ವನ್ನೇಗೌಡ ಹಾಪ್ಲವಾಡಿ. ಈ ನಾಟಕದ ಹಿನ್ನೆಲೆ ಸಂಗೀತ ಸಿಂಧುವಲ್ಲಿಪುರ ಲೋಕೇಶ್ ಹಾಗೂ ರಾಜಬುದ್ದಿ. ಈ ನಾಟಕಕ್ಕೆ ಮೇಕಪ್ ಬಸವಣ್ಣ ಹಾಗೂ ಸ್ವಾಮಿ ಚೀರ್ನಳ್ಳಿ. ಈ ನಾಟಕದ ದಕ್ಷ ನಿರ್ದೇಶನ ಬಂಗಾರದ ಕಡಗ ಪುರಸ್ಕೃತರು, ಹಲವಾರು ಪ್ರಶಸ್ತಿಗಳನ್ನು ಪಡೆದಿರುವಂತ ರಾಜ್ಯ ಮಟ್ಟ ನಿರ್ದೇಶನ ಕಲಾ ಟ್ರಸ್ಟ್ ಅಧ್ಯಕ್ಷರಾಗಿರುವಂತ ಬೆಳ್ಕೆರೆ ಎಂ ಕೆಂಪೇಗೌಡ. ಈ ನಾಟಕದ ಸಹ ನಿರ್ದೇಶನ ಸಿದ್ದರಾಜು ಕಳ್ಳಿಮೆಳೆದೊಡ್ಡಿ. ಈ ನಾಟಕಕ್ಕೆ ಸಹಕಾರ ಬುಲೋಟ್ ಬಸವರಾಜ್ ಯಡಗನಹಳ್ಳಿ. ಹಾಗೆ ಮತ್ತೊಬ್ಬರು ಸಹಕಾರ ಮಂಜು ಶಾಮನಹಳ್ಳಿ.